ಜಮ್ಮುವಿನತ್ತ ತೆರಳಿದ್ದಾರೆ ಸಿಎಂ ಒಮರ್ ಅಬ್ದುಲ್ಲಾ. ಒಮರ್ ಅಬ್ದುಲ್ಲಾ ಮೊನ್ನೆ ಸದನದಲ್ಲಿ ಆಡಿದಂಥ ಮಾತುಗಳು, ಈ ರೀತಿ ಹೆಣ್ಮಕ್ಕಳನ್ನು ಹಿಡ್ಕೊಂಡು ನೀವು ಗಂಡಸನ್ನು ಕೊಂದಿರುವಂಥ ರೀತಿ ಮುಗಿತು, ನಾವು ಜನರಿಗೆ ಯಾವ ಸಮರ್ಥನೆಯೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಇದು ಒಮರ್ ಅಬ್ದುಲ್ಲಾ ಮಾತು. ಉಧಂಪುರ್ ಮಾರ್ಗವಾಗಿ ಸಿಎಂ ಒಮರ್ ಅಬ್ದುಲ್ಲಾ ತೆರಳಿದ್ದಾರೆ ಜಮ್ಮುವಿನ ಕಡೆಗೆ. ಜಮ್ಮುವಿನ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡ್ತಾರೆ. ಅಲ್ಲಿಂದ ಮಾಹಿತಿ ಪಡೆಯಲಿಕ್ಕೆ ಒಮರ್ ಅಬ್ದುಲ್ಲಾ ತೆರಳಿದ್ದಾರೆ. ಹೇಗಿತ್ತು ಚೀನಾ ಯುದ್ಧದ ಸಂದರ್ಭದಲ್ಲಿ? ನಾನು ಹೇಳ್ತಾ ಇದ್ದೆ, ನಮ್ಮ ಹತ್ರ ಏನೂ ಇಲ್ಲ, ನಮ್ಮಲ್ಲಿ ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ ಅಂತ ಸ್ಥಿತಿ. ಯಾಕಂದರೆ ಯಾರು ಅದನ್ನು ಮುನ್ನಡೆಸ್ತಾ ಇದ್ರು ಅವ್ರ ಮೇಲೆ ಅನುಮಾನ, ಆ ಮಂತ್ರಿಗಳ ಮೇಲೆ ಅನುಮಾನ ಇತ್ತು, ಒಂದು ವ್ಯವಸ್ಥೆ ನಿದ್ದೆ ಹೊಡಿತಾ ಇತ್ತು. ಅಂಥ ಸಂದರ್ಭದಲ್ಲಿ ಭಾರತೀಯ ಸೇನೆ ಯೋಧರು ನಾಳಿನ ನಮ್ಮ ದಿನಗಳಿಗೋಸ್ಕರ ತಮ್ಮ ಜೀವ ಕೊಟ್ಬಿಟ್ರಲ್ಲ ಸರ್. ಅದಕ್ಕೆ ನಾನು ಹೇಳ್ತಿರ್ತೀನಿ ಯಾವಾಗಲೂ, ಈ ಗುಡಿಯಲ್ಲಿರುವಂಥ ದೇವರುಗಳನ್ನು ಮೀರಿಸಿ ನಿಂತುಬಿಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಗಡಿಯಲ್ಲಿರುವಂಥ ದೇವರುಗಳು ಅನ್ನುವಂಥ ಮಾತು. ಇದು ಅವರಿಂದ ನಾವು ಬದುಕಿದ್ದೀವಿ, ಅವ್ರ ಭಿಕ್ಷೆನಲ್ಲಿ ನಾವು ಬದುಕ್ತಾ ಇದ್ದೀವಿ, ಅವ್ರ ಆಶೀರ್ವಾದದಿಂದ ನಾವು ಬದುಕ್ತಾ ಇದ್ದೀವಿ. ಇವತ್ತು ಮತ್ತೆ ಎದೆ ಉಬ್ಬಿಸ್ಕೊಂಡು ನಿಂತ್ಕೊಂಡಿದ್ದಾರೆ ನಮ್ಮ ಸೈನಿಕರು. ಹರ ಹರ ಮಹಾದೇವ್ ಘೋಷಣೆ ಮೊಳಗ್ತಾ ಇದೆ, ಜೈ ದುರ್ಗಾ ಜೈ ಭವಾನಿ ಘೋಷಣೆಗಳು ಮೊಳಗ್ತಾ ಇವೆ, ಜೈ ಹನುಮಾನ್ ಘೋಷಣೆಗಳು ಮೊಳಗ್ತಾ ಇವೆ. ಭಾರತ ನುಗ್ಗಲಿಕ್ಕೆ ಸಜ್ಜಾಗಿ ನಿಂತಿದೆ. ಇದು ಇವತ್ತಿನ ಭಾರತ.